ಈಗ ನಾವು ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ನಾವಿಲ್ಲಿ ಸಿಂಗಲ್ ಲಾಕ್ನ ಮಾಡಿಕೊಳ್ಬೇಕು. ಮತ್ತೆ ವಾಪಸ್ ಇನ್ನೊಂದು ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈ ಥರ 3 ಬೀಡನ್ನ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಈ ಥರ ಬೀಡ್ ಲಾಕ್ ಮಾಡಿ ಇಲ್ಲಿ ನಾವು ಅದನ್ನು ವಿ ಶೇಪಲ್ಲಿ ಲಾಕ್ ಮಾಡಿಕೊಳ್ಬೇಕು. ಈ ಥರ ವಿ ಶೇಪಲ್ಲಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಈ ಲಾಕ್ ಸೇರಿ ಇನ್ನೂ 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಮೂರು ಸಿಂಗಲ್ ಲಾಕ್ ಹಾಕಿಬಿಟ್ಟು 3 ಸಿಂಗಲ್ ಕ್ರೋಶೆಗಳನ್ನ ಹಾಕಿಬಿಟ್ಟು 3 ಚೈನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಒಂದು 2 3 4 5 6 ಚೈನ್ಗಳನ್ನ ತಗೊಂಡು ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡದೆ ಒಂದು ಯು ಶೇಪ್ ಬರೋ ಥರ ನಾವು ಇಟ್ಟು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು. ನೋಡಿ ಇದು ಹೀಗೆ ವಿ ಶೇಪ್ ಬರ್ತದೆ. ಮತ್ತೆ ನಾವು ವಾಪಸ್ 6 ಚೈನ್ಗಳನ್ನ ಹಾಕಿ 1 2 3 4 5 6 ಚೈನ್ಗಳನ್ನ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಈ ಚೈನ್ನ ಲಾಕ್ ಮಾಡಿದ್ದೀವಿ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಈ 3 ಚೈನಿಗೆ 1 2 3 3 ಚೈನ್ಗಳು ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ನಾವಿಲ್ಲಿ 3 ಸಿಂಗಲ್ ಕ್ರೋಶ್ ಹಾಕಿದ್ದೇವೆ ನೋಡಿ ಅದರಲ್ಲಿ ಅದರ ಲಾಕಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತೆ ನಾವು ಬಟ್ಟೆನ ತಿರುಗಿಸ್ಕೊಂಡು 3 ಚೈನ್ಗಳನ್ನ ಹಾಕ್ಕೊಂಡು 1 2 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ನಾವು 2 ಸಲ 3 ಚೈನ್ ಹಾಕಿದ್ದೀವಿ ನೋಡಿ. ಫಸ್ಟ್ ಒಂದು ಸಲ ಮತ್ತು ರಿಟರ್ನ್ ಬರುವಾಗ ಸೊ ನಾವು 3 ಚೈನ್ ಹಾಕ್ಕೊಂಡು ಫಸ್ಟ್ನೇ 3 ಚೈನಲ್ಲಿ ನಾವು ಇಲ್ಲಿಗೊಂದು ಪಿಕಾಟ್ನ ಮಾಡಿಕೊಳ್ಬೇಕು. ಈಗ ನಾವು ನೀಡಲ್ ಮೇಲೆ ದಾರನ ತಗೊಂಡು ಈ 6 ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶನ ಹಾಕಿ ಪಿಕಾಟ್ಗಳನ್ನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಈ ಗ್ಯಾಪ್ ಒಳಗೆ ಹಾಕಿ ಎರಡರಲ್ಲಿ ಒಂದು ಸಲ ತಗೊಂಡು 3 ಚೈನ್ಗಳನ್ನ ಹಾಕಿ ನಾವು ಅದೇ ಪ್ಲೇಸಿಗೆ ಪಿಕಾಟ್ನ ಮಾಡ್ಕೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ ದಾರನ ತಗೊಂಡು ಈ ದಾರದ ಈ 6 ಚೈನ್ ಗ್ಯಾಪ್ ಒಳಗೆ ಹಾಕಿ ಎರಡರಲ್ಲಿ ಒಂದು ಹಾಕಿ ಡಬಲ್ ಕ್ರೋಶನ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಮತ್ತೆ ಅದು ಈ ಡಬಲ್ ಕ್ರೋಶ ಹಾಕಿದರ ನಡುವೆ ನಾವು ಪಿಕಾಟ್ನ ಮಾಡಿಕೊಳ್ಬೇಕು.
6 ಡಬಲ್ ಕ್ರೋಶಗಳಾಗಿ ಪಿಕಾಟ್ಸ್ ಆಯಿತು. ಇದು 7ನೇ ಪಿಕಾಟ್. ಒಂದು 2 3 ಚೈನ್ಗಳನ್ನ ಹಾಕಿ ಪಿಕಾಟ್ಗಳನ್ನ ಹಾಕಿ ಈಗ ನಾವು ಲಾಸ್ಟ್ನೇ ಡಬಲ್ ಕ್ರೋಶನ ನೀಡಲ್ ಮೇಲೆ ದಾರನ ತಗೊಂಡು ಸಿಂಗಲ್ ಲಾಕ್ ಒಳಗೆ ನಾವು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನಾವು ಪಿಕಾಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಡೈರೆಕ್ಟಾಗಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇನ್ನೂ 2 ಲಾಕ್ ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಎರಡು, ಮೂರು ಸಿಂಗಲ್ ಲಾಕ್ಗಳನ್ನ ಮಾಡಿಕೊಂಡು ದಾರನ ಮೇಲೆ ಮಾಡಿಬಿಟ್ಟು ಮತ್ತೆ 3 ಬೀಡ್ಗಳನ್ನ ತಗೊಂಡು ಬೀಡ್ ಲಾಕ್ ಮಾಡಿ ಈ ಥರ ಬೀಡ್ ಲಾಕ್ ಮಾಡಿದ ಮೇಲೂ 3 ಸಲ ನಾವು ಲಾಕ್ ಮಾಡಿಕೊಳ್ಬೇಕು. 1 2 ಮತ್ತು ನಾವು ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5. ನೀವು ಕುಚ್ಚು ಹಾಕಲಿಕ್ಕೆ 4 ಚೈನ್ ಆದರೂ ಹಾಕ್ಕೊಳ್ಬೋದು, 5 ಚೈನ್ ಆದರೂ ಹಾಕ್ಕೊಳ್ಬೋದು. ಸೊ ನಾನು 5 ಚೈನ್ ಹಾಕ್ತಿದ್ದೇನೆ. 5 ಚೈನ್ ಹಾಕಿಬಿಟ್ಟು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೂ 2 ಸಲ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಎರಡು, 3 ಸಿಂಗಲ್ ಕ್ರೋಶಗಳನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಬೀಡನ್ನ ಕ್ಲೋತ್ಗೆ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ನಾವು ಬೀಡ್ ಹಾಕೋ ಮುಂಚೆ 3 ಸಿಂಗಲ್ ಲಾಕ್ ಹಾಕಿದ್ದೇವೆ, ಆಮೇಲೂ ನಾವು 3 ಸಿಂಗಲ್ ಲಾಕ್ ಹಾಕಿದ್ದೇವೆ. ಅದೇ ರೀತಿ ನೆಕ್ಸ್ಟ್ ನಾವು ಹಾಕುವಾಗಲೂ ಇದೇ ರೀತಿ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು. 1 ಸಿಂಗಲ್ ಕ್ರೋಶ ಆಯಿತು, 2 ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, 3 ಚೈನ್ಗಳನ್ನ ಹಾಕೊಂಡು ಹೋಗಬೇಕು. 1 2 3 ಚೈನ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಸಿಕ್ಸ್ ಚೈನ್ ಹಾಕ್ಕೊಳ್ಬೇಕು ಆರ್ಚಿಗೆ. 1 2 3 4 5 6 ಚೈನ್ಗಳನ್ನ ಹಾಕಿ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ 6 ಚೈನ್ ಹಾಕಿದ ಮೇಲೆ ನೆಕ್ಸ್ಟು ನಾವು 6 ಚೈನ್ಗಳನ್ನ ಹಾಕಿ 1 2 3 4 5 6 ಚೈನ್ಗಳನ್ನ ಹಾಕಿಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡು ನಾವು 3 ಚೈನ್ ಲಾಕ್ ಮಾಡಿದಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತು ನಾವು 3 ಚೈನ್ ಇರುವಲ್ಲಿ 3 ಚೈನ್ ಹಾಕಿ ಫಸ್ಟ್ನೇ
ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಬೇಕು. ನೀವು 3 ಚೈನ್ ಹಾಕಿ ಪಿಕೋಟ್ಗಳನ್ನ ಹಾಕ್ಕೊಳ್ಬೇಕು. ಈಗ ನಾವು 3 ಚೈನ್ಗಳನ್ನ ಹಾಕಿ ಮತ್ತೆ ಈ 3 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ಅಲ್ಲಿಗೆ ಅದು ಪಿಕೋಟ್ ಆಗ್ತದೆ. ನೆಕ್ಸ್ಟ್ ನಾವು ನೀಡಲ್ ಮೇಲೆ ದಾರನ ತಗೊಂಡು ಈ 2 6 ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಸಲ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತು ಸೇಮ್ 3 ಚೈನ್ಗಳನ್ನ ಹಾಕಿ ಪಿಕೋಟ್ನ ಮಾಡ್ಕೊಳ್ಬೇಕು. ಹೀಗೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ತುಂಬ ಕ್ಯೂಟಾಗಿ ಕಾಣ್ತದೆ ಡಿಸೈನು. ನೋಡಿ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.